ನಮಸ್ಕಾರ ನ್ಯೂಸ್ 12 ಗೆ ಸ್ವಾಗತ. ನಾನು ನವಿತಾ ಜೈನ್. ಮಂಡ್ಯದಲ್ಲಿ ಗುರು ಶಿಷ್ಯರ ಜಂಟಿ ಪ್ರಚಾರ, ಮಳವಳ್ಳಿಯಲ್ಲಿ ದರ್ಶನ್ ಅಬ್ಬರದ ಪ್ರಚಾರ, ಕೆಆರ್ಪೇಟೆಯಲ್ಲಿ ಸುಮಲತಾ ರಣಕಹಳೆ. ಮಂಡ್ಯ ಜಂಟಿ ಪ್ರಚಾರ ಸಭೆಗೆ ಹೋಗಲ್ಲ ಚೆಲುವರಾಯಸ್ವಾಮಿ. ಸಿದ್ದರಾಮಯ್ಯ ಜೊತೆ ತೆರಳಿಲ್ಲ ಇನ್ನೂ ಕೂಡ ಚೆಲುವರಾಯಸ್ವಾಮಿ. ಸಿದ್ದರಾಮಯ್ಯ ಮುಂದೆಯೇ ರೆಬಲ್ ಮಾತು. ಮಂಡಿ ಜಂಟಿ ಪ್ರಚಾರ ಸಭೆಗೆ ಚೆಲುವರಾಯಸ್ವಾಮಿ ತೆರಳಿಲ್ಲ. ಸಿದ್ದರಾಮಯ್ಯ ಅವರ ಜೊತೆ ಕೂಡ ಹೋಗ್ಲಿಲ್ಲ ಚೆಲುವರಾಯಸ್ವಾಮಿ. ಸಿದ್ದರಾಮಯ್ಯ ಮುಂದೆನೆ ರೆಬಲ್ ಮಾತನಾಡಿದ್ದು, ನಾನು ಬರೋಕ್ಕಾಗಲ್ಲ ಸರ್ ಅಂತ ಹೇಳಿದ್ದಾರೆ ಚೆಲುವರಾಯಸ್ವಾಮಿ. ಹೈಕಮಾಂಡ್ ಆದೇಶವನ್ನೇ ಧಿಕ್ಕರಿಸಿದ್ದಾರೆ ಚೆಲುವರಾಯಸ್ವಾಮಿ. ಸಿದ್ದರಾಮಯ್ಯ ಮಾತಿಗೂ ಕೂಡ ಚೆಲುವರಾಯಸ್ವಾಮಿ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಸಿದ್ದುಗೆ ಚೆಲುವರಾಯಸ್ವಾಮಿ ಮೂಲಕ ಸಡ್ಡನ್ನ ಹೊಡೆದಿದ್ದಾರೆ. ಇವತ್ತಿನ ಸಭೆಗೆ ಹೋಗ್ತಾರಾ ಇಲ್ವಾ? ಜಂಟಿ ಸಭೆ ನಡೆಸಲಾಗತ್ತೆ. ಈ ಸಮಯದಲ್ಲಿ ರೆಬಲ್ಸ್ ಇವತ್ತಿನ ಪ್ರಚಾರಕ್ಕೆ ಹೋಗ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು. ಒಂದು ರೀತಿಯಲ್ಲಿ ಸಾಕಷ್ಟು ಕುತೂಹಲ ಕೂಡ ಕೆರಳಿಸಿತ್ತು. ಆದ್ರೆ ಈಗ ಚೆಲುವರಾಯಸ್ವಾಮಿ ಸೆಡ್ಡನ್ನ ಕೂಡ ಹೊಡೆದಿದ್ದಾರೆ. ಹೈಕಮಾಂಡ್ ಆದೇಶಕ್ಕೂ ಕೂಡ ಕೇರ್ ಅಂದಿಲ್ಲ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ ಹಳಕಟ್ಟಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ ಹಳಕಟ್ಟಿ, ಈಗಾಗಲೇ ಚೆಲುವರಾಯಸ್ವಾಮಿ ಅಂಡ್ ಟೀಮ್ ಹೋಗ್ತಾರಾ ಇಲ್ವಾ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಒಂದು ವೇಳೆ ಹೋಗದಿದ್ರೆ ಪಕ್ಷ ಅವರನ್ನ ವಜಾಗೊಳಿಸಬಹುದು ಅಥವಾ ಯಾವುದಾದ್ರೂ ಅಮಾನತ್ ಮಾಡುವಂತಹ ಒಂದು ಪ್ರಯತ್ನಗಳು ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಇಷ್ಟೆಲ್ಲ ಆದ್ರೂ ಕೂಡ ಚೆಲುವರಾಯಸ್ವಾಮಿ ತನ್ನ ನಿರ್ಧಾರಕ್ಕೆ ಹಾಗಾದ್ರೆ ಅಂಟಿಕೊಂಡಿದ್ದಾರೆ, ಹೋಗಿಲ್ಲ. ಖಂಡಿತವಾಗಿಯೂ ನವಿತಾ, ಏನು ಇವತ್ತು ದೇವೇಗೌಡರು ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಒಂದು ನಿಖಿಲ್ ಪರವಾಗಿ ಮಂಡ್ಯದಲ್ಲಿ ಪ್ರಚಾರ ಕಾರ್ಯ ಮಾಡ್ತಾರೆ ಅಂತಕ್ಕಂಥ ಒಂದು ಸಭೆ ಏನಿತ್ತು, ಆ ಸಭೆಯಲ್ಲಿ ಚೆಲುವರಾಯಸ್ವಾಮಿ ಮತ್ತು ಟೀಮ್ ಏನಿದೆ ಇದು ಪಾಲ್ಗೊಳ್ಳುತ್ತಾ ಅಥವಾ ಪಾಲ್ಗೊಳ್ಳಲ್ಲ ಅಂತಕ್ಕಂಥ ಒಂದು ಅನುಮಾನಗಳಿತ್ತು, ಪ್ರಶ್ನೆಗಳು ಕೂಡ ಇದ್ದಿತ್ತು. ಆದ್ರೆ ಅಂತಿಮವಾಗಿ ಆ ಒಂದು ಮಂಡ್ಯ ಜಂಟಿ ಪ್ರಚಾರ ಸಭೆಗೆ ಗೈರಾಗೋದ್ರ ಮೂಲಕ ಒಂದು ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಚೆಲುವರಾಯಸ್ವಾಮಿ ಅವರು ಸಡ್ಡು ಹೊಡೆದ್ರ ಅಂತಕ್ಕಂಥ ಒಂದು ವಿಶ್ಲೇಷಣೆ ಕೂಡ ಈಗ ನಡೆದಿದೆ ಅಂತ ಹೇಳಿ. ಅಂದ್ರೆ ಸಿದ್ದರಾಮಯ್ಯನವ್ರ ನಿವಾಸದಲ್ಲಿ ಭೇಟಿ ಮಾಡಿರ್ತಕ್ಕಂಥ ಚೆಲುವರಾಯಸ್ವಾಮಿ ಸಿದ್ದರಾಮಯ್ಯನವರಿಗೆ ಒಂದು ಸ್ಪಷ್ಟಪಡಿಸಿದ್ದಾರೆ, ಇವತ್ತಿನ ಸಭೆಗೆ ನಾವು ಬರೋಕ್ಕಾಗೋದಿಲ್ಲ. ನಾಳೆ ಎಐಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರ ಸಭೆಯನ್ನು ಕೆಆರ್ ನಗರದಲ್ಲಿದೆ, ಆ ಸಭೆಯಲ್ಲಿ ನಾವು ಪಾಲ್ಗೊಳ್ತೇವೆ ಅಂತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಚೆಲುವರಾಯಸ್ವಾಮಿ ಅವರ ಮಾತಿಗೆ ಸಿಟ್ಟಾಗಿರ್ತಕ್ಕಂತಹ ಒಂದು ಸಿದ್ದರಾಮಯ್ಯನವರು, ನೀನು ಹೈಕಮಾಂಡ್ ಆದೇಶವನ್ನ ಧಿಕ್ಕರಿಸಿಯಾ, ಮುಂದೆ ಪಕ್ಷ ಕೈಗೊಳ್ಳಬೇಕಾಗಿರುವ ತೀರ್ಮಾನಕ್ಕೆ ಬದ್ಧವಾಗಿರು ಅಂತಕ್ಕಂಥ ಒಂದು ಮಾತನ್ನ ಸಿಟ್ಟಿನಿಂದ ಹೇಳ್ತಾನೆ ಹೆಲಿಪ್ಯಾಡ್ ನತ್ತ ಪ್ರಯಾಣ ಬೆಳೆಸಿದ್ರು. ಅಂತಿಮವಾಗಿ ಮತ್ತೆ ಹೆಲಿಪ್ಯಾಡ್ ನಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿರ್ತಕ್ಕಂಥ ಸಿದ್ದರಾಮಯ್ಯ ಚೆಲುವರಾಯಸ್ವಾಮಿ, ನನಗೆ ಅನಾರೋಗ್ಯ ಇದೆ, ಆರೋಗ್ಯ ಸರಿ ಇಲ್ಲ, ಹೀಗಾಗಿ ನನಗೆ ಬರ್ಲಿಕ್ಕೆ ಆಗೋದಿಲ್ಲ, ದಯವಿಟ್ಟು ನೀವು ಫೋರ್ಸ್ ಮಾಡಬೇಡಿ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಸಿದ್ದರಾಮಯ್ಯನವರು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದ್ರೆ ನಾಳೆ ನಾವು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಸಭೆಯಲ್ಲಿ ಪಾಲ್ಗೊಳ್ತೇವೆ, ಆದ್ರೆ ಇವತ್ತಿನ ಜಂಟಿ ಪ್ರಚಾರ ಸಭೆಯಲ್ಲಿ ನಾವು ಪಾಲ್ಗೊಳ್ಳೋದಿಲ್ಲ, ಆತರ ನಾವು ನಿರ್ಧಾರ ಮಾಡಿದ್ದೇವೆ ಅಂತಕ್ಕಂಥ ಒಂದು ಕಡ್ಡಿ ಮುರಿದಂತೆ ಒಂದು ಸ್ಪಷ್ಟನೆಯನ್ನು ಕೂಡ ಚೆಲುವರಾಯಸ್ವಾಮಿ ಅವರು ನೀಡಿದ್ದಾರೆ. ಹೀಗಾಗಿ ಚೆಲುವರಾಯಸ್ವಾಮಿಗೆ ಸಿಟ್ಟಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಏನ್ ಮಾಡ್ತೀಯ ನೋಡು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ ಹೆಲಿಕಾಪ್ಟರ್ ನಲ್ಲಿ ಮಂಡ್ಯದತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ಡೀಟೇಲ್ಸ್ಗೆ.